Hey guys, good morning guys. Welcome back to my day 73 out of 100 days vlogs challenge. So guys, ಇವತ್ತಿನ ವ್ಲಾಗಿನ ಆರಂಭ ನಮ್ಮ ಮನೆ ಕೆಳಗಿಂದ ಆ್ಯಂಡ್ ಇವಾಗ ನಾವು ನಮ್ಮ ಊರಲ್ಲೇ ಇದ್ದೀವಿ ಎಡನಹಳ್ಳಿಲಿ ಆ್ಯಂಡ್ ಇವತ್ತು ನಾವು ಕಾಲೇಜ್ ಹೋಗ್ತಾ ಇದ್ದೀವಿ. ಚಿಕ್ಕ ಎಲ್ಲ ಅಂಗಡಿ ಎಲ್ಲ ಕ್ಲೋಸ್ ಆಗಿದೆ, ಏನಕ್ಕಂತ ಗೊತ್ತಿಲ್ಲ. ಗೈಸು ಅರ್ಲಿ ಮಾರ್ನಿಂಗ್ ಡೈಲಿ ಥರ ಕಾಲೇಜ್ ಹೋಗ್ತಾ ಇದ್ದೀನಿ ಆ್ಯಂಡ್ ಡೈಲಿ ಥರ ವ್ಲಾಗಿಂಗು ಮಾಡ್ತಾ ಇದ್ದೀನಿ. ಗೈಸು ನಮ್ಮ ಲೈಫಲ್ಲಿ ಎವ್ರಿ ಡೇ ವೋಂಟ್ ಬಿ ಲೈಕ್ ಸೇಮ್. ಎವ್ರಿ ಡೇ ಡಿಫ್ರೆಂಟ್ ಇರುತ್ತೆ, ಡಿಫ್ರೆಂಟ್ ಪ್ರಾಬ್ಲಮ್ಸ್, ಡಿಫ್ರೆಂಟ್ ಟಾಸ್ಕು, ಡಿಫ್ರೆಂಟ್ ಫೀಲಿಂಗ್ಸ್ ಎಲ್ಲ ಡಿಫ್ರೆಂಟ್ ಇರುತ್ತೆ. ನಾನು ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದಾಗಿಂದ 100% ಡಿಸಿಪ್ಲಿನಾಗಿ ಮಾಡ್ತಾಯಿಲ್ಲ, ಬಟ್ ಜಸ್ಟ್ 10% ಹಾಕಿ ವ್ಲಾಗ್ ಮಾಡ್ತಾಯಿದ್ದೀನಿ. 10% 100% ಯಾವಾಗ ಮಾಡ್ತೀನಿ ಆಲ್ ದ ಬೆಸ್ಟ್. ನನ್ನ ಪ್ರಕಾರ ಫುಲ್ ಕರೆಕ್ಟಾಗಿರೋ ವ್ಲಾಗ್ ಯಾವಾಗ ಮಾಡ್ತೀನಿ ಆವಾಗ ನನಗೆ ಖುಷಿ ಆಗುತ್ತೆ. ರೈಟ್ನೂ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಬಟ್ ಹ್ಯಾಪಿಯಾಗಿ ವ್ಲಾಗ್ ಮಾಡ್ತಾಯಿದ್ದೀನಿ. ಗೈಸ್, ತುಂಬ ಜನ ವ್ಲಾಗಿಂಗ್ ಮಾಡುವಾಗ ಜನರು ಮುಂದೆ ಹಿಂದೆ ಬರ್ತಿರ್ತಾರೆ, ಅದನ್ನು ಪ್ರಾಬ್ಲಮ್ ಅಂದ್ಕೊಂಬಾರ್ದು. ಅವ್ರ ಜೀವನ ಬದುಕ್ತಿರ್ತಾರೆ, ನಾವು ನಮ್ಮ ಜೀವನ ಬದುಕ್ತಾ ಇದ್ದೀವಿ. ವಿ ಆರ್ ಲಿವಿಂಗ್ ಅವರ್ ಲೈಫ್ಸು. ನಾವು ನಮ್ಮ ಪ್ರಕಾರ ಮಾಡಬೇಕು, ನಮ್ಮ ಪ್ರಕಾರ ಬೆಳಿಬೇಕು. ಗೈಸ್, ಇವತ್ತು ಯಾಕಂತ ಗೊತ್ತಿಲ್ಲ, ಮ್ಯಾಕ್ಸಿಮಮ್ ಶಾಪ್ಸ್ ನಮ್ಮ ಕಾಲೋನಿಯಲ್ಲಿ, ನಮ್ಮ ಏರಿಯಾದಲ್ಲಿ ಕ್ಲೋಸ್ ಆಗಿದೆ. ರೀಸನ್ ಗೊತ್ತಿಲ್ಲ, ಬಟ್ ನಾವು ನಮ್ಮ ಕಾಲೇಜ್ ಹೋಗ್ತಾ ಇದ್ದೀವಿ. ಕಂಪ್ಲೀಟ್ಲಿ 1 ಪೀರಿಯಡ್ ಲೇಟ್ ಆಗಿದ್ದೀವಿ ಆ್ಯಂಡ್ ಇವಾಗ ಹೋಗ್ತಾ ಇದ್ದೀವಿ ಬಸ್ಲೆಸ್ಗೂ. ಗೈಸು ಹೇಗೆ ಶಾಪಲ್ಲಿ ಬಿಸ್ನೆಸ್ ಮಾಡ್ತೀವಿ ಹಾಗೆ ನಾವು ಯೂಟ್ಯೂಬಲ್ಲಿ ವೀಡಿಯೋ ಹಾಕ್ತೀವಲ್ಲ, ಸೊ ವೀಡಿಯೋನೇ ಒಂದು ಪ್ರಾಡಕ್ಟ್ ಇದ್ದಂಗೆ, ವ್ಯಾಲ್ಯೂ ಆ್ಯಡ್ ಮಾಡೋ ಪ್ರಾಡಕ್ಟು. ಸೊ ಆ ಪ್ರಾಡಕ್ಟಿಂದನೇ ವ್ಯಾಲ್ಯೂ ಆ್ಯಡ್ ಆಗುತ್ತೆ. ಯೂಟ್ಯೂಬು ಒಂಥರ ಬಿಸ್ನೆಸ್ ಇದ್ದಂಗೆ, ಅದರಲ್ಲಿ ನೀವು ಚಾನಲ್ ಇದೆ, ಅದು ನಿಮ್ಮ ಬಿಸ್ನೆಸ್. ವೀಡಿಯೋಸಲ್ಲಿ ಬರೋ ವ್ಯೂಯಿಂದನೇ ನಮಗೆ ಇನ್ಕಮ್ ಜನ್ರೇಟ್ ಆಗುತ್ತೆ. ಗೈಸು ಚೆಕ್ ಫುಲ್ಲು ಊರೆಲ್ಲ ಖಾಲಿ ಥರ ಇದೆ. ಗೈಸು ಫೈನಲಿ ಶಾಂತವಾಗಿರೋ ಜಾಗದಲ್ಲಿ ವ್ಲಾಗ್ ಮಾಡ್ತಾ ಹೋಗ್ತಾ ಇದ್ದೀವಿ ಕಾಲೇಜ್ಗೆ. ಆ್ಯಂಡ್ ಈವ್ನಿಂಗ್ 3:30 ಆದಮೇಲೆ ವ್ಲಾಗ್ ಮಾಡ್ಬೋದು, ಕಾಲೇಜಲ್ಲಿ ಕಂಟಿನ್ಯೂ ಮಾಡ್ಬೋದು. ಇಲ್ಲಾಂದರೆ ನಾನು ಡೈರೆಕ್ಟ್ ಮನೆಗೆ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಪರ್ಸ್ನಲಿ ಲೇಟ್ ಆಗಿದ್ದೀವಿ ಆ್ಯಂಡ್ ಕಾಲೇಜ್ಗೆ ಹೋಗ್ತಾ ಇದ್ದೀವಿ. ಈ ಜಾಗದಲ್ಲಿ ಬ್ಯಾಗ್ ಇಟ್ಬಿಟ್ಟು ಕೋಟ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಜೀವನದಲ್ಲಿ ನಾವು ಏನಾದರೂ ಮಾಡಬೇಕಂತ ಇದ್ದರೆ ವಿ ಹ್ಯಾವ್ ಟು ಡೂ ಇಟ್ ಅಲೋನ್. ನಾವು ಒಬ್ಬರೇ ಮಾಡಬೇಕು. ಸ್ಟಾರ್ಟಿಂಗಲ್ಲಿ ಒಬ್ಬರೇ ಇಡ್ತೀವಿ, ಆದಮೇಲೆ ಏನಾದರೂ ಕಂಪ್ನಿ ಥರ ಏನಾದರೂ ಬಿಲ್ಡ್ ಮಾಡಿದ್ರೆ ತುಂಬ ಜನ ಬರ್ತಾರೆ ಆ್ಯಂಡ್ ವಿಲ್ ಗೆಟ್ ಲಾಟ್ಸ್ ಆಫ್ ಸಪೋರ್ಟ್ ಆಫ್ಟರ್ ಕ್ರಾಸಿಂಗ್ ಒಂದು ಸ್ಟೇಜ್ ಆಫ್ ಮೆಚುರಿಟಿ. ಗೈಸು ಸ್ಯಾಟರ್ಡೇ ಅತ್ತಿಬೆಲೆಯಲ್ಲಿರುವ ಶ್ರೀ ಶಾರದಾ ಇಂಟರ್ನ್ಯಾಷನಲ್ ಕಾಲೇಜಲ್ಲಿ ಸ್ಕೂಲ್ ಕಡೆಯವರು ಇಲ್ಲಿ ಒಂದು ಮೆಡಿಕಲ್ ಚೆಕಪ್ ಫ್ರೀಯಾಗಿ ಮಾಡ್ತಾರೆ. ಅದರಲ್ಲಿ ಡಾಕ್ಟರ್ ಅಂಜನಪ್ಪ ಅಂತ ಒಬ್ಬರು ಡಾಕ್ಟರ್ ಇದ್ದಾರೆ. ಸೊ ಒಂದೇನೋ ಸ್ಪೆಷಲಿಸ್ಟ್ ಇದ್ದಾರೆ ಗೈಸು. ಫ್ರೀ ಚೆಕಪ್ಗೋಸ್ಕರ ಕ್ಯಾಂಪ್ ಹಾಕಿದ್ದಾರೆ ಸ್ಯಾಟರ್ಡೇ ಅತ್ತಿಬೆಲೆ ಶ್ರೀ ಶಾರದಾ ಕಾಲೇಜ್ ಹತ್ರ. ಇಲ್ಲಿ ಡಾಕ್ಟರ್ ಅದು ಟೆಸ್ಟ್ ಇದೆ ಫ್ರೀಯಾಗಿ. ಗೈಸು ಫೈನಲಿ ಕಾಲೇಜ್ ಮುಗಿಸ್ಕೊಂಡು 3:38 ಆಗಿದೆ ಟೈಮು. ಸೊ ಇವಾಗ ಬಸ್ಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಕಾಲೇಜು ಬಂದಮೇಲೆ ಅದರಲ್ಲಿ ಹತ್ತಿ ಡೈರೆಕ್ಟ್ ಮನೆಗೆ ಹೋಗಿ ರೀಚ್ ಆಗಿ ಸಿಗ್ತೀವಿ. ಗೈಸು ಆ್ಯಕ್ಚುಲಿ ಇವತ್ತು ನಮ್ಮ ಕಾಲೇಜಲ್ಲಿ ರೋಬೋಟ್ ಬಂದಿತ್ತು ಆ್ಯಂಡ್ ರೋಬೋಟ್ ಬಂದಿದ್ದೆಲ್ಲ ಖರೀದಿ ಮಾಡಿದ್ದಾರೆ. 2 ರೋಬೋಟ್ ಖರೀದಿ ಮಾಡಿದ್ದಾರೆ, ಫೀಮೇಲ್ ರೋಬೋಟ್. ಸೊ ನೆಕ್ಸ್ಟ್ ಚೆನ್ನಾಗಿದೆ, ಬಟ್ ಹ್ಯೂಮನಾಯ್ಡ್ ರೋಬೋಟ್ ಅಲ್ಲ, ಜಸ್ಟ್ ಅದು ಕನೆಕ್ಷನ್ ಇರುತ್ತೆ. ಸೊ ಸಾಫ್ಟ್ವೇರ್ ಕನೆಕ್ಷನ್ ಆಗಿರುತ್ತೆ. ರೋಬೋಟ್ ಹೆಂಗಿದೆ ಹೇಳು? ನೋಡಿಲ್ಲ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕೋ ಕಾಣೆ. ಗೈಸ್, ಕಾಲೇಜ್ ಮುಗಿಸಿದ ತಕ್ಷಣ ನಾನು ಕ್ಯಾಂಪಸಲ್ಲಿ ನಿಂತ್ಕೊಂಡು ಕಾಲೇಜ್ ವ್ಯಾನಿಗೆ ವೇಟ್ ಮಾಡ್ತಾಯಿದ್ದೆ. ಆವಾಗ ನನ್ನ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೆ. ಸೊ ಕ್ಯಾಂಪಸ್ ಬ್ಯಾಕ್ ಸೈಡ್ ಮಾತಾಡ್ತಾ ಇದ್ದೆ, ಅಷ್ಟರಲ್ಲೇ ವ್ಯಾನ್ ಬಂದು ಹೋಗ್ಬಿಟ್ಟಿದೆ, ಗೊತ್ತೇ ಆಗಿಲ್ಲ. ಸೊ ನಾನು ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಸೊ ಕಾಲೇಜ್ ವ್ಯಾನ್ ಮಿಸ್ ಆಗಿದ್ದಂತ ಇವಾಗ BMTC ಬಸ್ಸಲ್ಲಿ ನಾವು ಮನೆ ಹೋಗಬೇಕು. ಇವಾಗ ನೋಡಿ ಗೈಸ್, ಟೈಮ್ ಆಗಿದೆ 4 o'clock ಆ್ಯಂಡ್ ಸನ್ ಗ್ಲಾಸಸ್ ಹೊರ್ತಾ ಇರುತ್ತೆ. ಬಿಕಾಸ್ ಸನ್ಲೈಟ್ ನೋಡಿ ಯಾವ ಥರ ಇದೆ, ಫುಲ್ಲು ಬ್ರೈಟಾಗಿ, ತುಂಬ ಬಿಸಿಲಿದೆ ಗೈಸ್. ವ್ಯಾನ್ ಮಿಸ್ ಆಗೋದು ಕಾರಣ ಏನಂದರೆ 2 ನಿಮಿಷ ಮಾತಾಡ್ತಾ ಇದೆ, ಕಣ್ಣು ತೆಗೆದು ಕಣ್ಣು ಮುಚ್ಚೋಷ್ಟೊತ್ತಿಗೆ ವ್ಯಾನ್ ಮಿಸ್ ಆಗಿ ಹೋಗ್ಬಿಡ್ತು. ಸೊ ಗೈಸ್, ನಾಳೆ ಆ್ಯಕ್ಚುಲಿ ಕಾಲೇಜ್ ಹಾಲಿಡೇ ಇದೆ ಆ್ಯಂಡ್ ಕಾಲೇಜ್ ಕಡೆಯಿಂದ ಫ್ರೀ ಹೆಲ್ತ್ ಚೆಕಪ್ ಇದೆ. ಅದಕ್ಕೋಸ್ಕರ ನಾನು ನಾಳೆ ಒಳ್ಳೆ ಕಾಂಟೆಂಟ್ ಪ್ಲ್ಯಾನ್ ಮಾಡ್ತೀನಿ. ಗೈಸ್, ವ್ಯಾನ್ ಮಿಸ್ ಆಗಿದೆ ಮನೆಗೆ ಹೋಗ್ಬೇಕಂದ್ರೆ ಪಾಕೆಟಲ್ಲಿ ಚೇಂಜ್ ಇಲ್ಲ. ಸೊ ಇವಾಗ ಟ್ರೈ ಮಾಡ್ತೀನಿ ಹೆಂಗಾದ್ರು ಮಾಡಿ ಹೋಗ್ಲಿಕ್ಕೆ. ಚೇಂಜ್ ಮಾಡಿಸ್ಬೇಕು. ಸೊ ಯಾವುದೇ ಅಂಗಡಿಯಲ್ಲಿ ಏನೋ ಚೇಂಜ್ ಮಾಡಿಸ್ಕೊಂಡು ಹೋಗೋಣ. ಗೈಸ್, ಇವತ್ತು ಆಲ್ಮೋಸ್ಟ್ ಮಾರ್ವಾಡಿಯವ್ರ ಅಂಗಡಿ ಕ್ಲೋಸ್ ಆಗಿದೆ. ಬೇಸಿಕಲಿ ಅವ್ರಿಗೇನೋ ಹಬ್ಬ ಇರ್ಬೋದು, ಅದಕ್ಕೋಸ್ಕರ ಯೂಟ್ಯೂಬ್ देखते ಚಾನಲ್ ಸಬ್ಸ್ಕ್ರೈಬ್ ಆಗಿ. ಗೈಸು ಕಾಲೇಜ್ ಮುಗಿಸ್ಕೊಂಡು ನಾನು ಆನ್ ದ ವೇ ಹೋಗ್ತಾ ಇದ್ದೆ, ಚೇಂಜ್ ಮಾಡಿಸ್ಬೇಕಂತ ಇದೆ. ಸೊ ಪಾನಿಪುರಿ ತಿಂದ್ಬಿಟ್ಟು 10 ರೂಪಾಯಿಗೆ 3 ಪಾನಿಪುರಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು.
ಥ್ಯಾಂಕ್ ಯು. ಸೊ ಮನೆಗೆ ಹೋಗೋ ಆನ್ ದ ವೇ ಪಾನಿಪುರಿ ತಿಂದು ಚೇಂಜ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬಂದಾಗ ಮನೇಲಿ ಒಂದಿಷ್ಟು ಪರ್ಸ್ನಲ್ ವರ್ಕ್ ಇತ್ತು, ಅದಕ್ಕೋಸ್ಕರ ನಿನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ಫುಲ್ ರೆಡಿ ಆಗಿಬಿಟ್ಟು ಡ್ರೆಸ್ಅಪ್ ಆಗಿ ಗೈಸ್ ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಂಡ್ ಫುಲ್ ಡ್ರೆಸ್ಅಪ್ ಆಗಿ ಫುಲ್ ರೆಡಿ ಆಗಿದ್ದೀನಿ. ಆ್ಯಂಡ್ ಇವತ್ತು ಐ ಥಿಂಕ್ ಸೊ ನಾನು ಇವತ್ತು ಕಾಲೇಜ್ ಹೋಗ್ತಾ ಇದ್ದೀನಿ. 2 ಚಪಾತಿ ಪಲ್ಯ ಜಾಮ್ ಇದೆ, ಕಚ್ಚಪಿದೆ, ತಿನ್ಬಿಟ್ಟು ಸಿಗ್ತೀನಿ, ಜಾಸ್ತಿ ತೋರ್ಸೋದು ಬೇಡ. ಸೊ ಗೈಸ್ ಬ್ರೇಕ್ಫಾಸ್ಟ್ ಲಂಚ್ ಎಲ್ಲ ಮುಗಿಸ್ಕೊಂಡು ಫೈನಲ್ ಟೆರೆಸಾಗಿ ಬಂದಿದ್ದೀನಿ. ಬಿಕಾಸ್ ವಿಟಮಿನ್ ಡಿ ಎನರ್ಜಿ ಬೇಕಲ್ಲ. ಸೊ ಮೇಲೆ ಸನ್ಲೈಟ್ ಇದೆ, ವಿಟಮಿನ್ ಎನರ್ಜಿ ತೊಗೊಂಡು ಸೂರ್ಯ ನಮಸ್ಕಾರ ಮಾಡಿ ಟೇಕಿಂಗ್ ವಿಟಮಿನ್ ಎನರ್ಜಿ 11 ಗಂಟೆಗೆ ಬ್ರೈಟ್ ಸನ್. ಹೊಟ್ಟೆ ಬೊಜ್ಜು ಕರಗಿಸೋ ಎಕ್ಸಸೈಸ್ 1-2 ದಿನ ಮಾಡಿ ಬಿಟ್ಬಿಟ್ಟೆ ಗೈಸ್, ಅದು ಎಕ್ಸಸೈಸ್ನೇ ಬಿಟ್ಬಿಟ್ಟೆ. ಬಟ್ ವಾಕಿಂಗ್ ಮಾಡ್ತಾಯಿದ್ದೀನಿ, ಎಕ್ಸಸೈಸ್ ಮಾಡೋದು ಬಿಟ್ಬಿಟ್ಟಿದ್ದೀನಿ. ಮತ್ತೆ ಮಾಡಬೇಕು ಎಕ್ಸಸೈಸ್ ಅಂತ ಹೇಳ್ತಾ ಫುಲ್ ಹೊಟ್ಟೆ ಬಂದುಬಿಟ್ಟಿದೆ. ಟೆರೆಸಲ್ಲಿ ವಾಕಿಂಗ್ ಮಾಡ್ತಾಯಿದ್ದೀವಿ. ಯಾವ ಥರ ಬರ್ಡ್ ಫ್ಲೈ ಆಗ್ತಿದೆ ಅಂತ ಫ್ಲೈ ಮಾಡ್ತಾಯಿದೆ, ಕ್ರೇಜಿ ಗೈಸ್. ಸೊ ಡೈಲಿ ಸಿಗೋಕ್ಕಿಂತ ಜಾಸ್ತಿ ವಿಟಮಿನ್ ಎನರ್ಜಿನ ತೊಗೊಂಡು ಫೈನಲಿ ವಿಟಮಿನ್ ಎನರ್ಜಿ ತೊಗೊಂಡಿದ್ದೀವಿ. ಮೋರ್ ದೆನ್ 30 ಮಿನಿಟ್ಸ್ ನಾವು ಅಲ್ಲಿ ಕೂತ್ಕೊಂಡಿದ್ದೀವಿ ಗೈಸ್, ಆಲ್ಮೋಸ್ಟ್ 30 ಮಿನಿಟ್ಸ್ ಕೂತ್ಕೊಂಡಿದ್ದೀವಿ. ಆ್ಯಂಡ್ ವಿಟಮಿನ್ ಎನರ್ಜಿ ತೊಗೊಂಡಿದ್ದೀವಿ.